ಸ್ತೋತ್ರವಾಗಲಿ. ಇಷ್ಟವರೆಗೆ ನಾವು ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ಇದು ಸಮಯ ಬಹು ಪ್ರಾಮುಖ್ಯವಾದ ಸಮಯ, ಪ್ರಶಸ್ತವುಳ್ಳ ಸಮಯ. ದೇವರ ಒಂದು ಸನ್ನಿಧಾನದಲ್ಲಿ ಮಕ್ಕಳಿಬ್ಬರು ಒಂದು ಪ್ರಮಾಣ, ಒಂದು ಓತ್ ಸೆರೆಮನಿ ನಡೆಯಲಿಕ್ಕಿದೆ. ಅದಕ್ಕಾಗಿ ಬಂದವರು ಬಹು ಜಾಗ್ರತೆಯಿಂದ ನೀವು ಕೇಳಬೇಕೆಂಬುದಾಗಿ ನಾವು ಬೇಡುತ್ತೇವೆ. ಆಮೇಲೆ ಮಕ್ಕಳಲ್ಲಿ ತಿರುಗಾಡಲಿಕ್ಕೆ ಬಿಡಬೇಡಿ. ಸ್ವಲ್ಪ ಮಾತಾಡೋರು ಕಿವಿಯಲ್ಲಿ ಮಾತಾಡಿಕೊಳ್ಳಿ. ನಮ್ಮ ಕಡೆ ಬರ್ತಾ ಇದ್ದಾರೆ, ನೀವು ತಲೆಗಡೆ ಮಾತಾಡಿದ್ರೆ ನಮ್ಮ ಕಡೆ ಬರ್ತಾ ಇದೆ. ನೀವು ಸ್ವರ ದಯಮಾಡಿ ಮೌನವಾಗಿ ಮಾತಾಡಿಕೊಳ್ಳಿ. ಇದ್ರಲ್ಲಿ ಮಾತಾಡಲು ಹಿಂದ್ಗಡೆ ಹೋಗ್ಬಿಡ್ರಿ ಅಷ್ಟೇ, ಆರಾಮಾಗಿ. ಪ್ರೈಸ್ ದಿ ಲಾರ್ಡ್. ಸೊ ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಇದರ ಸಮಯದಲ್ಲಿ ಇದು ಪ್ರಶಸ್ತವುಳ್ಳ ಸಮಯ. I won't take a little more time. So already the time is 12:40. 12:40 ಆಗ್ತಾ ಇದೆ. But you know, marriage is very important role in human being. ಮನುಷ್ಯನ ಜೀವನದಲ್ಲಿ ಮದುವೆ ಬಹಳಷ್ಟು ಪ್ರಾಮುಖ್ಯವಾದ ಪಾತ್ರ. ಏನೋ ಇದು ಗೊಂಬೆ ಆಗಲ್ಲ, 10 ನಿಮಿಷದಲ್ಲಿ ಮಾಡ್ಕೊಂಡು ಹೋಗಿ ಊಟ ಮಾಡಿ ಹೋಗ್ಬಿಡ್ತೀವಿ ಅಂತಲ್ಲ. ಇದು ಅನೇಕ ಜನರ ಮುಂದೆ, ಸೇವಕರ ಮುಂದೆ ಪ್ರಮಾಣಗಳು ಮಾಡಬೇಕು, ಒಂದು ಓಟ್ ಮಾಡಬೇಕು. ಯಾಕಂದ್ರೆ ಎಲ್ಲರೂ ನೀವು ಸಾಕ್ಷಿಗಳಾಗಿರ್ತೀರ. ದೇವರ ಜನ ಇಷ್ಟುವರೆಗೆ ಸೇವಕರು ಹೇಳಿದ ಪ್ರಕಾರ ಐ ಥಿಂಕ್ ಸೊ ಯು ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಮ್ಯಾರೇಜ್. ಮದುವೆ ಅಂದ್ರೆ ಅರ್ಥ ಇದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಇಟ್ಸ್ ನಾಟ್ a few days enjoyment, it's a lifelong enjoyment. ಅಂದ್ರೆ ಜೀವಿತಾಂತದವರೆಗೂ ಆನಂದ ಪಡೋದು, ಅಂದ್ರೆ ಕೆಲ ದಿನ ಅಲ್ಲ. So I believe that you are a mature people, you will understand the things, and I know that you will carry the life beautiful. Am I right? And with the understanding, ಒಂದು ಅನುಭವದಿಂದ, ಒಂದು ಆತ್ಮೀಯಪರವಾಗಿ ಜ್ಞಾನದಿಂದ ನಿಮ್ಮ ಜೀವನ ನಡೆಸಿಕೊಂಡು ಹೋಗ್ತೇವೆ. 2 ಮಾತುಗಳನ್ನು ಹೇಳಿ ಮದುವೆ ಕಾರ್ಯಕ್ರಮದಲ್ಲಿ ಹೋಗ್ಬಿಡ್ತೇನೆ ನಾನು. ದೇವರ ವಾಕ್ಯ ಸೇವಕರಿಗಿದ ಪ್ರಕಾರ, ದೇವರ ವಾಕ್ಯ ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಏನ್ ಮಾಡ್ಬೇಕ್ರಿ? ಮಾತಾಡ್ರಿ, ಜೋರಾಗಿ. ಆಮೇಲೆ ಈ ಕಡೆ ಬರ್ತೀನಿ ನಾನು. ಹೇಳಿ, ಗಂಡ ತನ್ನ ಹೆಂಡತಿಯನ್ನು ಗೊತ್ತಿಲ್ಲ ಪ್ರೀತಿಸಬೇಕು. ಏನ್ ಹೇಳಿದ್ರು ಕೂಡ ನೀನು ಐಶ್ವರ್ಯವಾಗಿರ್ಬೇಕಷ್ಟೇ. ಹೆಂಡತಿ ಪಕ್ಕದಲ್ಲಿ ಇಟ್ಕೊಂಡು ಬೇರೆ ಊರಲ್ಲಿ ಹೋಗ್ಬಿಟ್ರೆ ಮನೆಗೆ ಹೋದ್ರೆ ಕಾಲ ಉಪ್ಪು ಜಾಸ್ತಿ ಆಗ್ತದೆ. ಏನಿದ್ರು ನಿನ್ನ ಅಪ್ರಿಸಿಯೇಷನ್ ನಿನ್ನ ಹೆಂಡತಿ ಇರ್ಬೇಕಪ್ಪ, ಬೇರೆ ಯಾವ್ದಿರಬಾರ್ದು. ಸೊ ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಸೊ we have one, both together get one. ಇಬ್ರು ಸೇರಿ ಇನ್ನೊಬ್ಬರಿಗೆ ಸಂಪಾದನೆ ಮಾಡಿಕೊಳ್ಳಿ. ಚೆನ್ನಾಗಿ ಒಬ್ಬರಿಂದ ಜೀವನ ನಡೆಸ್ಕೋಬೇಕಪ್ಪ. ಗಂಡ ನೀನೇ ಎಲ್ಲ ಪ್ರೀತಿಸಬೇಕು. ಇದು 6 ತಿಂಗಳಲ್ಲ, 3 ತಿಂಗಳಲ್ಲ. ಅರಿವತ್ಮಿ ನನ್ನ ಜೊತೆ ಇದ್ದೀರಾ ನೀವು? ಈ ಜೊತೆಗೆಲ್ಲ ಅರ್ಥ ಇಲ್ಲ ನಿಮಗೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ ಮಾತು ಹೋಗ್ಬಿಡ್ತೀವಿ ಬೇಗ. ಅಲ್ಲಿ ಫಿನಿಶ್ ಅಪ್ ಸೂನ್. ಬೇಗ ಹೊಸಾಗಿ ಮದುವೆ ಆಗಿದೆ. ಗಂಡ ಹೆಂಡತಿಗಳು ಇಬ್ಬರು ಸೇರಿ ಸೀಶೋರಲ್ಲಿ ಹೋಗ್ತಾ ಇದ್ರು. ವಾಕಿಂಗ್ ಹೋಗ್ತಾ ಇದ್ರೆ ಹೆಂಡತಿ ಒಂದು ಟೆಸ್ಟ್ ಮಾಡಬೇಕಂತ ಪ್ರಯತ್ನ ಮಾಡಿದ್ರು. ನನ್ನ ಗಂಡನಿಗೆ ಅಯ್ಯ ನನಗೆ ನೀರಡಿಕೆ ಆಗ್ತಾ ಇರುತ್ತೆ. ಈ ಮನುಷ್ಯನ್ ಮಾಡಿದ್ರೆ ನನ್ನ ಹೆಂಡತಿಗೆ ನೀರಡಿಕೆ ಆಗ್ತಾ ಇಲ್ಲ ಅಂತ ಓಡಿ ನೀರನ್ನು ಪಾಠ ತಗೊಂಡಿಲ್ಲ. ಎಳ್ನೀರು ಹೆಂಡತಿ ಆಲೋಚನೆ ಮಾಡೋದು, ನನ್ನ ಗಂಡನಿಗೆ ಎಷ್ಟು ಪ್ರೀತಿ, ನಾನಂದ್ರೆ ಎಷ್ಟು ಪ್ರೀತಿ ನನ್ನ ಗಂಡನಿಗೆ. ನನ್ನ ಗಂಡ ನೀರು ಕೇಳಿದ್ರೆ ಎಳ್ನೀರು ತರ್ತಾ ಇದ್ದಾನಪ್ಪ. ನಾನು ಬಂದು ಕೊಟ್ಟ ಕುಡಿದು 6 ತಿಂಗಳ ಆದ ನಂತರ, ಆಫ್ಟರ್ 6 months, ಸೇಮ್ ಕಪಲ್ ದೇ ವರ್ ವರ್ಕಿಂಗ್ ಇನ್ ಸೀಶೋ. ಮತ್ತೆ ಸೀಶೋದಲ್ಲಿ ನಡೀತಾ ಇದ್ರು. ಮತ್ತೊಂದು ಟೆಸ್ಟ್ ಮಾಡೋಣ ನನ್ನ ಯಜಮಾನಿಗೆ ಅಂತ. ಅಯ್ಯ ನೀರಡಿಕೆ ಆಗ್ತಾ ಇದ್ರೆ ಪ್ರಿಯ ದೇವರ ಮಕ್ಕಳೇ, ಫಸ್ಟ್ ಮಾತಿಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಮತ್ತು ಏನೋ ಕೇಳಿಲ್ಲಪ್ಪ ನನ್ನ ಯಜಮಾನ ಅಂತ. ಮತ್ತೆ ಏನ್ ಮಾಡಿದ್ರು? ಅಯ್ಯ ಸ್ವಲ್ಪ ನೀರಡಿಕೆ ಆಗ್ತಾ ಇದೆ ಅಂದ್ರೆ, ಹೌದಾ ಆಯ್ತು ಅಂತ ಹೋಗಿ ಆಲೋಚನೆ ಮಾಡಿದ್ರು. ಫಸ್ಟ್ ಟೈಮ್ ನನ್ನ ಗಂಡನಿಗೆ ಎಣ್ಣೆ ತಗೊಂಡು ಬಂದ. ಈ ಸಾರಿ ಫ್ಯಾನ್ ತಗೊಂಡು ಬರ್ಬೋದು, ಈ ಸಾರಿ ಎಲ್ಲಾದ್ರೂ ಕೂಲ್ ಡ್ರಿಂಕ್ಸ್ ತಗೊಂಡು ಬರ್ಬೋದು ಅಂತ ಆಲೋಚನೆ ಮಾಡಿ
ಕೈ ಹಿಡ್ಕೊಂಡು ಏನಯ್ಯ ನೀನು ಫಸ್ಟ್ ಟೈಮ್ ನಾನು ಕೇಳಿದಾಗ ಎಣ್ಣೆ ಕೊಟ್ಟಿದ್ದ ನೀನು ಕೇಳಿದ್ರೆ ಸೆಕೆಂಡ್ ಟೈಮ್ ನಾನು ಕೇಳಿದ್ರೆ ಏನೋ ಫ್ಯಾಂಟ್ ಕೂಡಿ ಸತ್ಯ ತಿಳ್ಕೊಂಡೆ ₹1 ಏನು ತಗೊಂಡು ಮತ್ತೆ ಬಿಸಾಕ್ತಾ ಇದ್ದಾರೆ ಹೋಗ್ಬಿಡೆ ಸಾಕು ನಿನ್ ಮುಖಕ್ಕೆ ಸಾಕು ಬಂದ್ರೆ ಈ ಮುಖಕ್ಕೆ ಸಾಕ್ಬಿಡೋದು ಅಂದ್ರೆ ಫಸ್ಟ್ ಎಳ್ನೀರು ಸೆಕೆಂಡ್ ನೀರಿನ ಪಾಕಿಟ್ಟು ಅಂದಿನ ಪ್ರೀತಿಯಲ್ಲಿ ವೇರಿಯೇಷನ್ಸ್ ಇರಬಾರ್ದಪ್ಪ ನಿನ್ನ ಪ್ರೀತಿಯಲ್ಲಿ ಚಾಪನೆ ಇರಬೇಕು ಅದು ಕಡಿಮೆ ಆಗಬಾರ್ದು 2 ದಿನ ಕೈ ಹಿಡ್ಕೊಂಡು ನಡೀತಾರೆ 3 ತಿಂಗಳಾದ ನಂತರ ಹೆಂಡತಿ ಪಕ್ಕದಲ್ಲಿ ಗಂಡ ಹೋಗ್ತಾ ಇದ್ದಾರೆ ನೀವು 1 ವರ್ಷ ಆದ ನಂತರ ಇದನ್ನ ಎಲ್ಲೋ ಇರ್ತಾನೆ ನಿಮ್ಮ ಎಲ್ಲೋ ಇರ್ತಾನ ಎಲ್ಲಿದೆಯಪ್ಪ ಅಂದ್ರೆ ಪರ ಜಾಗದಲ್ಲಿ ಇದ್ದೀನಪ್ಪ ಬರ್ಲಿಕ್ಕೆ ಲೇಟ್ ಆಗ್ತದೆ ಯಾಕಂದ್ರೆ ಕಾಲಮಾನ ಮನುಷ್ಯನ ಜೀವನದ ಅಂತರ್ಯ ಬರುತ್ತದೆ ದೇವರ ಮೆಚ್ಚುವುದಿಲ್ಲ ನೀನು ನಿನ್ನ ಹೆಂಡತಿಯನ್ನು ಪ್ರೀತಿಸಬೇಕು ನೀನು ನಿನ್ನ ಗಂಡನಿಗೆ ಒಳಗಾಗಬೇಕು ಅದೇ ಸಬ್ಮಿಷನ್ ಯಾಕಂದ್ರೆ ನಿನ್ನ ಗಂಡನಿಗೆ ನೀನು ಎಲ್ಲವನ್ನೂ ನೀನು ಸಮರ್ಪಿಸಿಕೊಳ್ಳುವಂತ ಮಗಳಾಗಿರಬೇಕು ಸೊ then only your life will go smoothly ಆವಾಗ ಸಮಾಧಾನವಾಗಿ ಹೋಗ್ತದೆ ಪ್ರಿಯ ದೇವರ ಮಕ್ಕಳಿಗೆ ಗಮನಿಸಿ ಎಷ್ಟೋ ಮದುವೆಗಳನ್ನು ನಾವು ನೋಡಿದ್ವಿ ಎಷ್ಟೋ ಮದುವೆಗಳನ್ನು ನಾವು ಮಾಡಿದ್ದೇವೆ ಆದರೆ ನಮ್ಮ ಭಾರತ ದೇಶದಲ್ಲಿ ಕೋರ್ಟಲ್ಲಿರುವ ಹೆಚ್ಚಾನೆಚ್ಚು ಫೈಲ್ಸ್ ಯಾವುದು ಗೊತ್ತಮ್ಮ ಯಾವುದು ಅಮ್ಮ ಯಾವ ಫೈಲ್ಸ್ ಒಂದು ಮರ್ಡರ್ ಫೈಲ್ಸ್ ಇರಲ್ಲ ಒಂದು ರಾಬರಿ ಫೈಲ್ಸ್ ಇರಲ್ಲ ಒಂದು ಪ್ರಾಪರ್ಟಿ ಫೈಲ್ಸ್ ಜಾಸ್ತಿ ಇರಲ್ಲ ಹೆಚ್ಚಾನೆಚ್ಚು ಫೈಲ್ಸ್ ಇರೋದು ಡಿವೋರ್ಸ್ ಫೈಲ್ಸ್ ಡೈವೋರ್ಸ್ ಹಿಡಿಬಿಡಿಯಾಗಿ ಆವೇಶದಲ್ಲಿ ಮಾಡಿಕೊಳ್ಳುವ ಮದುವೆ 3 ತಿಂಗಳಾದ ನಂತರ ಅಮ್ಮ ಎಲ್ಲ ಒಂದು ಗಂಡನಿಗೆ ಅಯ್ಯ ಎಲ್ಲ ಒಂದು ಗಂಡನಿಗೆ ದೇವರ ಮಕ್ಕಳಾಗಿ ಇದು ನಮ್ಮ ಪದ್ಧತಿ ಅಲ್ಲ ದೇವರ ಮಕ್ಕಳಾಗಿ ಇದು ನಮ್ಮ ಒಂದು ಕ್ರಿಯೆಗಳಲ್ಲ ನಾವು ದೇವರ ಮಕ್ಕಳಾಗಿ ನೀನು ದೇವರ ಮಗನಾಗಿ ನಿನ್ನ ಹೆಂಡತಿಯನ್ನು ಪ್ರೀತಿಸಬೇಕು ದೇವರ ಮಗನಾಗಿ ನಿನ್ನ ಯಜಮಾನಿಗೆ ಒಳಗಾಗಬೇಕು when you go and understand you will see great blessings okay ದೇವರ ಚಿತ್ತ ಇದ್ರೆ ನೀವು ಫಸ್ಟ್ ಆನಿವರ್ಸರಿಗೆ ನಾನು ಬರಬೇಕು ಹೇಳ್ತಿರ್ಲಿಲ್ಲ ದೇವರ ಚಿತ್ತ ಇದೆ ದೇವರ ಬರವಣಿಗೆ ತಡ ಆಗ್ತದೆ ಸೊ ನಿಮ್ಮ ಒಂದು ಆನಿವರ್ಸರಿಗೆ ಬರಬೇಕು ದೇವರಿಗೆ ನಾವು ಆರಾಧನೆ ಮಾಡಬೇಕು ದೇವರ ಮಕ್ಕಳೇ ನಿಮ್ಮ ತಂದೆ ತಾಯಿಗೆ ಗೆಳತಿಯಾಗಿ ಮಾಡಿ ಯವನಸ್ಥರಾಗಿದ್ದೀರ I know that you are within 30s, but try to live the honorable life. ಏನೋ ಮಾಡ್ಕೊಂಡಿರಪ್ಪ ಹೋಗಿ ಕೆಲಸ ಅಂತಲ್ಲ ನಿನ್ನ ತಂದೆ ನಿನ್ನ ತಾಯಿ ರೋಡ್ ಮೇಲೆ ತಿರುಗಾಡುವಾಗ ಇವ್ರ ಮಕ್ಕಳು ಒಳ್ಳೆ ಬುದ್ಧಿಯಾಗಿ ನಡೀತಾ ಇದ್ದಾರಪ್ಪ ಒಂದು ಹೆಸರು ತರಬೇಕು ನಿಮ್ಮ ತಾಯಿಗೆ ಒಂದು ಒಳ್ಳೆ ಹೆಸರು ತರಬೇಕು ತಂದೆಗೆ ಎರಡು ಹೆಸರು ತರಬೇಕು ಯಾಕಂದ್ರೆ ಮಕ್ಕಳೇ ತಂದೆ ತಾಯಿಗಳಿಗೆ ಗೌರವ ಹೌದಲ್ಲ ಮಕ್ಕಳೇ ತಂದೆ ತಾಯಿಗಳಿಗೆ ಗೌರವ ನೀವು ಗೌರವವಾಗಿ ನಡ್ಕೊಳ್ಳುವುದಾದ್ರೆ ನಿಮ್ಮ ತಂದೆ ತಾಯಿಗಳು ತನ್ನ ಎತ್ತು ನಡ್ಕೊಳ್ಳುತ್ತಾರೆ ತಾಯಿಗಳು ಅದಕ್ಕಾಗಿ ನಿಮ್ಮ ಮಕ್ಕಳಾಗಿ ನೀವು ಒಂದು ಅರ್ಥಪೂರ್ವವಾಗಿರುವ ಒಂದು ಜೀವನ ಜೀವಿಸಬೇಕೆಂಬುದಾಗಿ ಕರ್ತನಲ್ಲಿ ನಾನು ನಿಮ್ಮನ್ನು ಬೇಡುತ್ತಾ ಇದ್ದೇನೆ ದೇವರಿಗೆ ಮಾತನ್ನು ಆಸ್ವಾದಿಸಲಿ ಪ್ರಿಯ ದೇವರ ಮಕ್ಕಳಿಗೆ ಸಮಯ ಬಹಳ ಪ್ರಶಸ್ತವುಳ್ಳ ಸಮಯವಾಗಿದೆ ಸೊ ಇವರಿಂದ ಪವಿತ್ರವಾದ ದೇವರ ಒಂದಾಗಿ ನೀವು ಬಂದ ಪ್ರಕಾರ ಇವರು ಮದುವೆ ಆಗಿರುವುದು ಎಂದು ನ್ಯಾಯವಾದ ಕಾರಣಗಳು ತಿಳಿದಿರುವುದಾದರೆ ಆ ಪಕ್ಷದಲ್ಲಿ ಅಂತವರು ಈಗಲೇ ಅದನ್ನು ತಿಳಿಸಿ ನನ್ನ ಪ್ರಶ್ನೆ ಇಲ್ಲಿ ಕೂತ್ಕೊಂಡಿದ್ದ ನೀವು ಇವರಿಬ್ಬರು ಕ್ರೈಸ್ತ ವಿವಾಹ ಆಗಬಾರದು ನಮ್ಗೆ ಇಷ್ಟ ಇಲ್ಲಪ್ಪ ಅನ್ನೋರು ಯಾರಾದ್ರೆ ಕೈ ತೋರಿಸಿ ಯಾರಿಗೆ ಇಷ್ಟ ಇಲ್ಲವಾ ಒಂದು ವೇಳೆ ನಿಮಗೆ ಇಷ್ಟ ಇರುವುದಾದ್ರೆ ಕೈ ತೋರಿಸಿ ನಿಮಗೆ ಇಷ್ಟ ಇದ್ರೆ ಕೈ ತೋರಿಸಿ ಇಷ್ಟಪಟ್ಟಕ್ಕೆ ಚೇತನ ಮಾವು ಅಕ್ಕಲೋ ಇటు పక్క ఇష్టమేనా మీ తల కూడా నాకు కనబట్టలే రైట్ దేవుని నామానికి స్తోత్రం ప్రకాశంలో చేయు స్తోత్రాలు కలుగునుగాక సో దైవానికి ఐదు చూపిస్తా సో దైవానికి ఎందుకు బయటకు మాట్లాడుతున్నాను praise the Lord
ಈಗ ನಾವು ಒಂದು ಕ್ವಶನ್ ಕೇಳ್ತೀವಿ. ಸೊ ಐ ರಿಕ್ವೆಸ್ಟ್ ಯು ಪ್ಲೀಸ್ ಅಲರ್ಟ್. ದಯಮಾಡಿ ಇದ್ದವರು ಅಲರ್ಟ್ ಆಗಿ. ಇವರಲ್ಲಿ ಪ್ರಮಾಣಗಳು ಮುಂದೆ ನಡೀತಾ ಇದೆ, ಪ್ರಮಾಣೋತ್ಸವ ನಡೀತಾ ಇದೆ. ಅದೇ ಪ್ರಕಾರ ಮದುಮಗಳ ಸೈಡಲ್ಲಿ ತಂದೆ ತಾಯಿಗಳು ಸಿದ್ಧರಾಗಿರಿ. ನಂತರ ನೀವು ಅವ್ರಿಗೆ ಏನೇನು ಮಾಪನಗಳು ತಂದಿರೋ ಅದನ್ನು ಕೂಡ ಸಿದ್ಧವಾಗಿ ಇಟ್ಕೊಳ್ಳಿ. ನಂತರ ಗಾಲೈಟ್ಸ್ ಏನಂದ್ರೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಆವಾಗ ಹುಡುಕಾಡೋದು ಬೇಡ. ರೈಟ್ ಕ್ವಶನ್. ಸೊ ಸ್ಪೀಕ್ ಲೌಡ್ಲಿ, ಜೋರಾಗಿ ಕನ್ನಡ ರೈಟ್. ಓಕೆ, ವಂಡರ್ಫುಲ್. ಸೊ ಪ್ರಶ್ನೆ ಏನು? ತಗಿತಾ ಎಂಬ ಈ ಸ್ತ್ರೀಯನ್ನು ನಿನ್ನ ಪತ್ನಿಯನ್ನಾಗಿ, ಅಂದ್ರೆ ನಿನ್ನ ಹೆಂಡತಿಯನ್ನಾಗಿ ಸ್ವೀಕರಿಸಿ ಈಗ ಒಬ್ಬಳನ್ನೇ ಹೊಂದಿರುವುದಕ್ಕೆ ಒಪ್ಪುತ್ತೀಯಾ? ಒಪ್ಪುತ್ತೇನೆ. ಒಂದು ಹೋಗ್ತಾರ ದಾಸ ಕೊಡ್ತಂದ ಕೊಡ್ತಂದ ದಾಸ್. ರೈಟ್. ಒನ್ ಮೋರ್ ಟೈಮ್ ಐ ಗೋಟ್ ಆಸ್ಕ್ ಯು ಕ್ವೆಶ್ಚನ್. ಲಿಸನ್ ಕೇರ್ಫುಲ್. ರೈಟ್. ಪ್ರಶ್ನೆ ಎಂಬ ನೀನು ತಗಿತಾ ಎಂಬ ಈ ಸ್ತ್ರೀಯನ್ನು ನಿನ್ನ ಪತ್ನಿಯಾಗಿ ಹೆಂಡತಿಯನ್ನಾಗಿ ಸ್ವೀಕರಿಸಿ ಈಗ ಒಬ್ಬಳನ್ನೇ ಹೊಂದಿಕೊಂಡಿರುವುದಕ್ಕೆ ಒಪ್ಪುತ್ತೀಯಾ? ಒಪ್ಪುತ್ತೇನೆ. ಒಪ್ಪುತ್ತೀಯಾ? ಒಪ್ಪುತ್ತೇನೆ. ಪ್ಲೀಸ್. ತಗಿತಾ ಎಂಬ ನೀನು ಪ್ರಜ್ವಲ್ ಎಂಬ ಈ ಪುರುಷನನ್ನು ನಿನ್ನ ಪತಿಯನ್ನಾಗಿ ಅಥವಾ ಗಂಡನನ್ನಾಗಿ ಸ್ವೀಕರಿಸಿ ಈತನೊಬ್ಬನೇ ಹೊಂದಿಕೊಂಡಿರುವುದಕ್ಕೆ ಒಪ್ಪುತ್ತೀಯಾ? ಒಪ್ಪುತ್ತೇನೆ. Can I read it out, please? ಒಪ್ಪುತ್ತೇನೆ. I am so happy to see you all. ಸದೈವಾಗಿ ಈ ಸಮಯದಲ್ಲಿ ಇವರಿಬ್ಬರು ದೇವರ ಮಕ್ಕಳೇ ಒಪ್ಪಿಕೊಂಡಿದ್ದಾರೆ. See one thing. So it's a mysterious bond. So marriage is a mysterious bond. So one of the great philosophers, English philosopher, he said like this: the marriage is a mysterious bond. Those who are outside, they want to get in. So those who are already in, so they want to come out. Understood? So very important. ಇಷ್ಟಪಟ್ಟಿವಿ. ಇದು ಭಯಂಕರವಾದ ಜೀವನ, ಕಷ್ಟ ಬಹಳ. ಒಂದು ಸಲ ಉಳಿಬೋದು, ಒಂದು ಸಲ ಬೇಡ ಅನ್ಬೋದು. ಎಲ್ಲ ಪೇಷನ್ಸ್ ಆಗಿದ್ಯಾ? ಯಾ ಓಕೆ. ಸೊ ಇಟ್ಸ್ ಅ ಲೈಫ್. ಇಟ್ಸ್ ನಾಟ್ ಎ 2 days journey. It's not like a trip to Malaysia. So it's a long life. So ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಇರಬೇಕು. ಸೊ ಇರ್ತೀಯಲ್ಲ? ಓಕೆ, ಯು ಕ್ಯಾರಿ ದ ಲೈಫ್ ಡೆಫಿನೆಟ್ಲಿ. ವಂಡರ್ಫುಲ್. ಪ್ರಜ್ವಲ್, ಇದು 2 days ಜರ್ನಿ ಅಲ್ಲ. ಆಲ್ರೆಡಿ ಐ ಸ್ಪೋಕ್ ವಿತ್ ತಬಿತಾ. ಸೊ ಇಟ್ಸ್ ಲಾಂಗ್ ಜರ್ನಿ. ಸೊ ಟಿಲ್ ಡೆತ್, ಮರಣದವರೆಗೂ ನೀನು ಇರಬೇಕಾಗ್ತದೆ. ಕಷ್ಟಪಡ್ತೀವಿ, ದುಡಿಬೇಕು. ಒಂದು 40,000 ತಂದ್ರೆ ಮನೇಲಿ ತಗೋತಾರೆ. ಮನೆಯಲ್ಲಿ ಇಲ್ಲಾಂದ್ರೆ 40,000 ತಂದ್ರೆ ತಗೋಬಿಡ್ತಾರೆ. ಸೊ ದುಡಿಬೇಕು ಬಹಳ. ಎಲ್ಲ ವೀಕೆಲ್ಲ ಕಷ್ಟಪಡಬೇಕು, ಸ್ಟ್ರಗಲ್ ಆಗಬೇಕು. ಸೊ ಇದು ಲೈಫ್. ಮತ್ತೆ ಏನ್ ಮಾಡ್ತೀಯ? ಓಕೆನಾ? ಕ್ಯಾರಿಯನಾ? ವಂಡರ್ಫುಲ್. ಸೊ ದೇವ್ರ ನಾಮಕ್ಕೆ ಸ್ತೋತ್ರ. ಕಷ್ಟಪಡ್ತೀಯಲ್ಲ, ದುಡಿತೀಯಲ್ಲ, ಸಾಕ್ತಿಯಲ್ಲ. ಈಗ ಒಬ್ಬರಲ್ಲ, ನಾನು ಇಬ್ಬರು ಬರ್ತಾರೆ. ಅದು ಭಾಳ ಹೋಗ್ಬೇಕು. ಅರಿಬೇಡಿ. Yes, wonderful. Yes, beautiful. So wonderful. ಪ್ರಿಯ ದೇವರ ಮಕ್ಕಳೇ, ಸೊ ಯಾರು ಯಾರು ತಬಿತಾ ಅವರೆಲ್ಲ ಆಟ ನೋಡಿ ಅಲ್ಲ ನೋಡಿ. ಸೊ ವಂಡರ್ಫುಲ್. ಪ್ರಿಯ ದೇವರ ಮಕ್ಕಳು, ಈ ಸಮಯದಲ್ಲಿ ತಬಿತಾ ಹಿಂಗ್ ಕಂಡಿದ್ಯಾ? ಆವಾಗ ಬೇರೆಯವರಲ್ಲ ಕಣ್ಣು ಎಕ್ಸ್ರೆಲ್ಲ ಸ್ಕ್ಯಾನ್. ರೈಟ್. ಈ ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ಬಿಫೋರ್ ನಾನು ತಂದೆ ತಾಯಿ ಕಲಿಯಕ್ಕಿಂತ ಮುಂಚೆ ಐ ರಿಕ್ವೆಸ್ಟ್ ಪ್ರಜ್ವಲ್ ಟು ರಿಮೂವ್ ವೈರಲ್ ರಿಮೂವ್ ಮಾಡುತ್ತಿರುವಾಗ ನಾವೆಲ್ಲರೂ ಪ್ರಿಯ ದೇವರ ಮಕ್ಕಳೇ ಚಪ್ಪಲ್ ಅಂತ ಕರ್ತನ ಸ್ತುತಿಸೋಣ. ಪ್ಲೀಸ್ ರಿಮೂವ್ ದ ವೈರ್. ಪ್ಲೀಸ್ ಪ್ರೈಸ್ ದ ಲಾರ್ಡ್. ರೈಟ್. ಈ ಸಮಯದಲ್ಲಿ ಈ
ಯಾರಿದ್ದಾರೆ ತಂದೆ ತಾಯಿಗಳು, ಇಲ್ಲಾಂದ್ರೆ ಮಾಮ, ಅತ್ತೆ, ಎಲ್ಡರ್ಸ್. ಸೊ ಈ ಒಂದು ಸ್ತ್ರೀಗಳನ್ನು ಪ್ರಜ್ವಲಿಗೆ ಮದುವೆ ಮಾಡಿಕೊಳ್ಳಲಿಕ್ಕೆ ಯಾರಿದ್ದಾರೆ? ಪ್ಲೀಸ್ ಕಮ್ಮಿ. ಸೊ ದಯಮಾಡಿ ಅವರು ಬರಬೇಕು. ಅದೇ ಪ್ರಕಾರ ಪುರುಷನ ತಂದೆ ತಾಯಿಗಳು ಕೂಡ ಆ ವೇದಿಕೆ ಮೇಲೆ ಬರಬೇಕೆಂಬುದಾಗಿ ನಾನು ಹೇಳ್ತೇನೆ. ಆ ಮದುಮಗನ ತಂದೆ ತಾಯಿಗಳಿಗೆ ಈ ಒಂದು ಸೈಡ್ ಅನ್ನು ನಿಂತುಕೊಳ್ಳಬೇಕೆಂಬುದಾಗಿ ನಾನು ಹೇಳುತ್ತೇನೆ. ಸೊ right, wonderful. So they are your parents, right? Wonderful. And now question on the ಪ್ರಶ್ನೆ, please. ರೈಟ್. ಈ ಸ್ತ್ರೀಯನ್ನು ನಿಮ್ಮ ಸೊಸೆಯಾಗಿ ಮಾಡಿಕೊಳ್ಳಲಿಕ್ಕೆ ಇಷ್ಟವೇನಾ? ಇಷ್ಟ. ಸೊ ಈ ಒಂದು ಕೊಡಲು ಇಷ್ಟವೇನಾ? ಇಷ್ಟ. ಮನಸ್ಫೂರ್ತಿಯ ಇಷ್ಟವಂತ ನಾ ಕೊಡ್ತೀವಿ ಇಷ್ಟ, ನಾ ಇಷ್ಟ. Thank you so much. ಸೊ ಈ ಪುರುಷನನ್ನು ಪ್ರಜ್ವಲಿದ್ದಾನೆ. ಈ ಪ್ರಜ್ವಲನ್ನು ನಿಮ್ಮ ಕಲ್ಯಾಣ 100%. So wonderful. Thank you so much. God bless you. So ಮದುಮಗನ ತಂದೆ ತಾಯಿಗಳು, ಮದುಮಗಳ ತಂದೆ ತಾಯಿಗಳು, ಅವರ ರೈಟ್ ಹ್ಯಾಂಡ್ ಅನ್ನು ಪ್ಲೀಸ್ ಜೋಡಿಸಬೇಕು. It's a privilege. Wonderful. So the arm and child so ಪ್ರಜ್ವಲ್ ಎಂಬ ನಾನು ತಬಿತಾ ಎಂಬ ನಿನ್ನನ್ನು ನನ್ನ ಪತ್ನಿಯನ್ನಾಗಿ ಅಂಗೀಕರಿಸುತ್ತೇನೆ. ಇಂದಿನಿಂದ ಮುಂದೆ ದೇವರ ಪವಿತ್ರ ನಿಯಮದ ಪ್ರಕಾರ ಮೇಲು ಕೀಳುಗಳಲ್ಲಿಯೂ ಸಿರಿತನ ಬಡತನಗಳಲ್ಲಿಯೂ ರೋಗ ಆರೋಗ್ಯಗಳಲ್ಲಿಯೂ ಮರಣವು ನಮ್ಮನ್ನು ಅಗಲಿಸುವ ತನಕ ನಿನ್ನನ್ನು ಪ್ರೀತಿಸುವೆನು, ಸಲಹುವೆನು, ಸಂರಕ್ಷಿಸುವೆನು ಎಂದು ಪ್ರಮಾಣಪೂರ್ವಕವಾಗಿ ನಿನಗೆ ವಚನ ಕೊಡುತ್ತೇನೆ. Wonderful. Praise the Lord. Please. I go. No problem. One by one. Yes. ತಬಿತಾ ಎಂಬ ನಾನು ಪ್ರಜ್ವಲ್ ಎಂಬ ನಿನ್ನನ್ನು ನನ್ನ ಪತಿಯನ್ನಾಗಿ ಅಂಗೀಕರಿಸುತ್ತೇನೆ. ಇಂದಿನಿಂದ ಮುಂದೆ ದೇವರ ಪವಿತ್ರ ನಿಯಮದ ಪ್ರಕಾರ ಮೇಲು ಕೀಳುಗಳಲ್ಲಿಯೂ ಸಿರಿತನ ಬಡತನಗಳಲ್ಲಿಯೂ ರೋಗ ಆರೋಗ್ಯಗಳಲ್ಲಿಯೂ ಮರಣವು ನಮ್ಮನ್ನು
ಅಗಲಿಸುವ ತನಕ ನಿನ್ನನ್ನು ಪ್ರೀತಿಸುವೆನು, ಸಲಹುವೆನು, ನಿನಗೆ ಆಧೀನರಾಗಿ ಇರುವೆನು ಎಂದು ಪ್ರಮಾಣ ಪೂರ್ವಕವಾಗಿ ನಿನಗೆ ವಚನ ಕೊಡುತ್ತೇನೆ. ನೀನು ಕೊಟ್ಟ ವಚನಗಳನ್ನು ದೇವರು ಕೇಳಿದ್ದಾನೆ, ನಾವು ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಸೊ ಸೊ ಈ ಎಲ್ಲದ ತಬಿತರು ನಿನ್ನ ಪತ್ನಿಯಾಗಿ ಮಾಡಿಕೊಳ್ಳಿಕ್ಕೆ ಈಗ ಏನಾದ್ರು ಧರಿಸುತ್ತೀಯ? ಸೊ ಏನಾದ್ರು ಚೈನ್ ಲೈಕ್ ಎವ್ರಿ ಓಕೆ ಮಾ. ಸೊ ಈ ಪುರುಷನಿಂದ ಪತ್ನಿಯಾಗಿ ಮಾಡಿಕೊಳ್ಳಿಕ್ಕೆ ಇದನ್ನು ಏನು ಧರಿಸ್ತೀಯಮ್ಮ? ಚೈನ್. ಸೊ ಚೈನ್ ದಯಮಾಡಿ ಪ್ಲೀಸ್. ಸೊ ಈ ಸಮಯದಲ್ಲಿ ಪರಿಶುದ್ಧನಾದ ದೇವರೇ, ಸ್ವರ್ಗೀಯ ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಪರಿಶುದ್ಧ ದಿನದಲ್ಲಿ ಕರ್ತನೇ ಕಾಲನೀಯ ಪೂಜೆಗಳು ಅದೇ ತಂದೆಯೂ ಈ ಮದುವೆಗೆ ಈ ಸಾಕ್ಷಿಯಾಗಿ ನಮ್ಮನ್ನು ಸ್ತೋತ್ರ ಸ್ವಾಮಿ. ಈ ಸಮಯ ಕರ್ತನೆ ಈ ಜೀವನಾಗಿ ಕರ್ತನೆ ನಿಮ್ಮ ಮಗಳ ಹಾಲಿನ ಸ್ವೀಕಾರ ಮಾಡುವಾಗ ಪವಿತ್ರಾತ್ಮನ ಮೇಲೆ ಅಭಿಷೇಕ ನಿಮ್ಮ ಮಕ್ಕಳ ಮೇಲೆ ಇರಬೇಕೆಂಬುದಾಗಿ ಅನೇಕರು ಅದೇ ಆಶೀರ್ವಾದ ಕುಟುಂಬವಾಗಿರುವುದೇ ಕರ್ತನ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಸ್ವಾಮಿ. ಈ ಜೀವನ ಕರ್ತನೆ ಆಶೀರ್ವದಿಸಬೇಕಾದ ಸ್ತೋತ್ರ. ಪಿತಾ ಪುತ್ರ ಪವಿತ್ರಾತ್ಮನ ಹೆಸರಿನಲ್ಲಿ ಬೇಡುತ್ತಾ ಸ್ವರ್ಗೀಯ ಪರಲೋಕ ತಂದೆ. ಆಮೆನ್. ಆಮೆನ್. Please hold it. So I request Pastor Timothy, please. Timothy, chain కోసం ప్రార్థన చేస్తుండగా నేను బిడ్డలను దత్తపరిచినగా నేను పొందాలనుకుంటున్నాను. నేను ప్రభు ఈ ప్రశ్నను గ్రహిస్తున్నాను. నేను ప్రభు నీ నిత్య ప్రేమకు సాదృశ్యం ఉంచినది స్తోత్రాలు చెల్లిస్తున్నాను. నేను ప్రభు ఇతరులను ప్రేమించి నేను ప్రభు వారి యొక్క జీవితంలో నేను ప్రభు మీకు నమ్మకంగా యోగ్యంగా ప్రేమ కలిగి ఒకరిని ఒకరు ఎడబాయకుండా నేను ప్రభు నీకు సన్నిగా నమ్మకంగా ఉండటం నీ కృపను చూపించండి. ప్రతి విషయంలో నేను నీకు మయకరంగా ఎదురుగా ప్రతి జరుగుతూ నేను సహాయం చేయండి. ఈ క్రీస్తు యొక్క పరిస్థితుల్లో ప్రార్థిస్తున్నాం. Amen. Thank you, Pastor. Thank you so much. He will show your feet. So gently put again. ನಿರಂತರ ವಿಶ್ವಾಸ ನಿಶ್ಚಲ ಪ್ರೀತಿ ಇವುಗಳ ಗುರುತಾಗಿ ಈ ಮಂಗಳ ಸೂತ್ರವನ್ನು ನಿನಗೆ ಧರಿಸುತ್ತೇನೆ. ನನ್ನ ದೇಹದಿಂದ ನಿನ್ನನ್ನು ಸನ್ಮಾನಿಸುತ್ತೇನೆ. ನನಗಿರುವ ಆಸ್ತಿಯೆಲ್ಲ ನಿನ್ನನ್ನು ಸಹಭಾಗಿ ಎನ್ನಾಗಿ ಮಾಡುತ್ತೇನೆ. ಪ್ಲೀಸ್ ಎಲ್ಲರೂ ದಯಮಾಡಿ ತಿಳಿದುಕೊಳ್ಳಬೇಕೆಂಬುದಾಗಿ ನಾನು ಬೇಡುತ್ತಾ ಇದ್ದೇನೆ. ಪ್ಲೀಸ್ wherever you are, please stand on feet.
ಈ ಸಮಯದಲ್ಲಿ ಮದುಮಗನು ಮಂಗಳಸೂತ್ರವನ್ನು ಧರಿಸುವಂತ ಒಂದು ಸಮಯ ಇದು. ರೆಡಿ ಆಗಿದೆಯಾ? ನಿರಂತರ ವಿಶ್ವಾಸ, ನಿಶ್ಚಯ, ಪ್ರೀತಿ ಇವುಗಳ ಗುರುತಾಗಿ ಈ ಬಂಗಾರ ಹಾರವನ್ನು ನಿನಗೆ ಧರಿಸುತ್ತೇನೆ. ನನ್ನ ದೇಹದಿಂದ ನಿನ್ನನ್ನು ಸನ್ಮಾನಿಸುತ್ತೇನೆ. ನನ್ನಲ್ಲಿರುವ ಆಸ್ತಿಗಳ ನಿನ್ನನ್ನು ಭಾಗಿಯನ್ನಾಗಿ ಮಾಡುತ್ತೇನೆ. ನಮಗೆ ಅಧಿಕಾರ ಕೊಟ್ಟಿದ್ದ ಪ್ರಕಾರ ಇವರು ಇಬ್ಬರನ್ನು ರಕ್ಷಣೆ ತಂದೆಗಳನ್ನು ನಾವು ಪತಿಪತ್ನಿಯನ್ನಾಗಿ ನಾವು ಪ್ರಕಟಿಸುತ್ತೇವೆ. ಎಂದಿನಿಂದ ಇಬ್ಬರು ಪತಿ ಪತ್ನಿಯಾಗಿ ಬಾಳಲಿಕ್ಕಿದ್ದಾರೆ. ದೇವರು ಕೂಡಿಸುವುದನ್ನು ಯಾರು ಏನ್ ಮಾಡಬಾರ್ದು. ದೇವರು ಕೂಡಿಸುವುದನ್ನು ಯಾರು ಕೂಡ ಆಗಮಿಸಬಾರದು. ಯಾರು ಒಂದು ವೇಳೆ ಇವರ ಮಧ್ಯದಲ್ಲಿ ಬರುತ್ತಾರೋ ಅವರು ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡಿದರೆ. ಸೊ ಈ ಸಂಘದಲ್ಲಿ ಗಾರ್ಲೆಂಡ್ಸ್ ದಯಮಾಡಿ ಬರುವುದಾದ್ರೆ ಗಾರ್ಲೆಂಡ್ಸ್ ಪ್ಲೀಸ್. So I think Pastor Lanson, please wait for the garlands. Pastor Lanson ಅವರು ಗಾರ್ಲೆಂಡ್ ಆಗಿ ಪ್ರಾರ್ಥನೆ ಮಾಡುತ್ತಾರೆ. ಟೇಬಲ್ ಅನ್ನು ದಯಮಾಡಿ ಅರೇಂಜ್ ಮಾಡಿ. ಮದುಮಗಳ ಪಕ್ಕದಲ್ಲಿ ಒಬ್ಬ ಸಾಕ್ಷಿ, ಮದುಮಗನ ಪಕ್ಕದಲ್ಲಿ ಒಬ್ಬ ಸಾಕ್ಷಿ ದಯಮಾಡಿ ನನ್ನ ರೈಟ್ ಸೈಡ್ ಬಂದು ನಿಂತುಕೊಳ್ಳಬೇಕೆಂಬುದಾಗಿ ನಾನು ಹೇಳ್ತೇನೆ. ಐದು Pastor please pray for the garlands please. ప్రార్థించు. పరలోకమందున మాత్రమే నీకు వందనాలు, స్తుతులు, స్తోత్రాలు చెల్లిస్తున్నాము. యేసయ్యా, ఇక గాలిని ఆశీర్వదించమని ప్రార్థిస్తున్నాము. ఏ విధంగా సువాసన ఉంటుందని ప్రభా, ఈ భారపడ్డ జీవితం కూడా సదాకాల సువాసన ఉన్నటువంటి కృపకి సహాయం చేయండి. ఇరువురు వాళ్ళు గాలి పడేసుకుంటా వాళ్ళ జీవితం దీనికి ఆశీర్వాదించండి. యేసయ్య నామములో ప్రార్థిస్తున్నాము తండ్రి. ఆమేన్.
ನಿಮ್ಮ ಮಧ್ಯದಲ್ಲಿ ಬರ್ತಾರೆ, ಅಷ್ಟೊಳಗೆ ನೀವು ಅಕ್ಕಿ ಕಾಳು ಇಲ್ಲಾಂದ್ರೆ ಹೂ ಏನಾದ್ರೆ ಜನರಿಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ನಂತರ ನಿಮ್ಮ ಮಧ್ಯದಲ್ಲಿ ಅವ್ರು ಬರ್ತಾರೆ ಬೇರೆ. ಸೊ ಯು ಕ್ಯಾನ್ ಬ್ಲೆಸ್ ದೆಮ್, ನೀವು ಅವರನ್ನು ಆಶೀರ್ವದಿಸಬಹುದು. ಸೊ ನಾವು ವಿ ಆರ್ ಗೋಯಿಂಗ್ ಟು ಪ್ರೇ. ಸೊ ನೀಲ್ ಡೌನ್ ಮಾಡಿ ಆಗ್ತದ, ಇಲ್ಲ ಮೊಣಕಾಲು ಏನಿ ದಯಮಾಡಿ ಪ್ಲೀಸ್ ನೀಲ್ ಡೌನ್ ಅಚ್ಚಸ್ ಕಡೆ ಪಬ್ಲಿಕ್ ಸೈಡ್ ಪ್ಲೀಸ್. ಸೊ ಇದರ ಸಲ ನಾವೆಲ್ಲ ಎದುರಿಟ್ಟುಕೊಳ್ಳೋಣ, ಎಲ್ಲರೂ ಎದುರಿಟ್ಟುಕೊಳ್ಳೋಣ. ಕಡೆಯ ಸಮಯ ಇದು, ಬೇಗ ಪ್ರಾರ್ಥನೆ. ನಿಮ್ಮ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ನೀವು ಮಾಡಲೇಬೇಕಪ್ಪ, ದಯಮಾಡಿ ತಿಳ್ಕೊಬೇಡ್ರಿ. ದಯವಿಟ್ಟು ಸೇವಕ ಬರಬೇಕು, ಸೇವಕ ಇಬ್ಬರು ಕಡೆ ನೀವು ಚಾಚಬೇಕೆಂಬುದಾಗಿ ನಾವು ಬೇಡುತ್ತೇವೆ. ಆಶೀರ್ವಾದವನ್ನು ನಾವು ಉಚ್ಚರಿಸೋಣ. ನಾವು ರಿಕ್ವೆಸ್ಟ್ ಪಾಸ್ಟರ್ ತಿಮೋತಿಯನ್ನ ಪ್ಲೀಸ್ ಬ್ಲೆಸ್ಸಿಂಗ್ ಪ್ರೇಯರ್ ಅನ್ನು ಮಾಡಿ ಇಬ್ಬರು ಒಂದಾಗಿ ಜೀವನ ಮಾಡುವಂತೆ, ಸಮಾಧಾನವಾಗಿ ಮಕ್ಕಳು ಜೀವನ ಮಾಡುವಂತೆ ಪ್ಲೀಸ್. పరిస్థితులైన దేవప్రభువులను సంరక్షించబడి మరుసారి సన్నిధానంలో నేను కృతజ్ఞతల యొక్క సమయాన్ని బట్టి నీ వందనాలు చెల్లిస్తున్నాము. నిరంతరం దేవుడు మా యొక్క జీవితాల్లో ఎన్నో మేళల్లో ఎన్నో ఉపకారాలను చేస్తూ మమ్మల్ని ఎన్నో విధాలుగా నైనా ఆశీర్వదిస్తూ జీవిస్తున్నాము. మేము ఉదయకాల సమయంలోనైనా మేము ఇందు గురించి చేరుతున్నామో మీకు బాగా తెలిసింది. ప్రభువును మరి కవితను నైనా గతపరిచిన విధానాన్ని బట్టి నీకు వందనాలు చెల్లిస్తున్నాము. ఈ కారణం మేము వర్ణించలేము, వివరించలేము దేవా. నూతనగా కట్టబడిన యొక్క కుటుంబాన్ని నైనా ప్రభా నూరంతలుగా ఆశీర్వదించండి, జీవించండి. ప్రేమ కలిగి నైనా ప్రభా వారి ఐక్యత కలిగి వారి యొక్క కుటుంబాన్ని ఆత్మీయంగా కట్టుకున్నట్టుగా మీ కృపను చూపించండి. స్తోత్రాలు. వారు సంపూర్ణంగా నేను అంగీకరించినైనా ప్రభా నీకు లోబడి నీకు విధేయుడైన ప్రభా వారు ముందుకు వెళ్ళడానికి నీ కృపను చూపించండి. సాతాను వాడుతున్నాడు. సాతానుకు ఎలాంటి చోటు లేకుండానైనా ప్రభా సాతాను వేసే ప్రతి ప్రణాళికను లాయపడమని ప్రార్థిస్తున్నాము. ఇరువురి కుటుంబాలను ఆశీర్వదించండి, దీవించండి. ఇరువురి బంధువులనైనా ఆశీర్వదించండి, దీవించండి. ప్రతిదీ నీకు మహిమకరంగా యోగ్యకరంగా నైనా ప్రభా దర్శించినందుకు నీకు వందనాలు చెల్లించు. ఇక్కడ చేసిన మమ్మల్ని చేతులపరుస్తూ ఈ యొక్క ప్రార్థన యేసుక్రీస్తు యొక్క పరిశుద్ధ నామములో ప్రార్థిస్తున్నాము. ಸೊ ಈ ಸಮಯದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ಐ ರಿಕ್ವೆಸ್ಟ್ ಪ್ಲೀಸ್ ಸ್ಟ್ಯಾಂಡ್. ಗಂಡ ಹೆಂಡತಿ ಸೊ ಬೇರೆ ಬೇರೆ ಎಲ್ಲ ಈಗ ಕೈ ಇಟ್ಕೋಬೇಕಪ್ಪ, ಗಟ್ಟಿಯಾಗಿ ಇಟ್ಕೋ, ಕೈ ಇಟ್ಕೋಬೇಕು ರಾಜ. ಸೊ ಈ ಸಮಯದಲ್ಲಿ ಬೇರೆ ಗಂಡ ಹೆಂಡತಿ ಮದುಮಗಳು ಮದುಮಗನು ನಿಮ್ಮ ಮಧ್ಯದಲ್ಲಿ ಬರ್ತಾರೆ. ದಯಮಾಡಿ ನೀವು ಅಕ್ಕಿ ಕಾಳನ್ನು ಹಾಕಿ ಆಶ್ರಯಿಸಬೇಕೆಂಬುದನ್ನು ನಾನು ಹೇಳ್ತೇನೆ.